ನಮಸ್ತೆ. ಶ್ರೀ ಕೃಷ್ಣಾರ್ಪಣಮಸ್ತು. ಜೈ ಗುರು ಅಮರ. ಮೊದಲಿಗೆ ಇವತ್ತು ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದಿಬ್ಬರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ ನಾವು ಕಳಿಸ್ಕೊಟ್ಟಂಥ ಔಷಧಿಗಳನ್ನು ತಗೊಂಡು ತುಂಬ ಅದ್ಭುತವಾಗಿ ಆರೋಗ್ಯದ ಪರಿಣಾಮ ಹೊಂದಿ ನಮಗೆ ಕಾಲ್ ಮಾಡಿ ಸುಮಾರು ಹೊತ್ತು ಇಡೀ ಅವರ ಫ್ಯಾಮಿಲಿ ಕುಟುಂಬ ಪೂರ್ತಿ ನಮ್ಮ ಜೊತೆ ಮಾತಾಡಿ ತುಂಬ ನಮಗೆ ಖುಷಿ ಆಯಿತು ಅಂತ ಹೇಳಿದ್ರು. ಹಾಗೆ ಅವ್ರಿಗೆ ಒಳ್ಳೆಯದಾಗಿರೋದು ಒಂದು ಅಜಗಂಧ ಲಕ್ವ ಹೊಡೆದು ತುಂಬ ದಿವಸ ಆಗಿದೆ. ಅವರು ಕಲ್ಲೇಶ್ವರ ದೇವಸ್ಥಾನದಲ್ಲಿ ಪೂಜಾರಿ ಸಹ ಆಗಿದ್ದಾರೆ. ನನ್ನ ಮನೆ ದೇವರು ನಂಜುಂಡೇಶ್ವರ ಆರಾಧಕರು ಕೂಡ ಅವರು ಭಗವಂತನ ಹತ್ರ ಉತ್ತರ ಕೇಳಿ ಅದನ್ನು ಸ್ವೀಕರಿಸಿದ್ರಂತೆ. ಅದು ಅಲ್ಟಿಮೇಟಾಗಿ ಕೆಲಸ ಆಗಿದೆ ಅಂತ ಹೇಳಿದ್ರು. ಚಿಕ್ಕಮಂಗ್ಳೂರಿಂದ ಅವರು ವಿಡಿಯೋಗೆ ಬರಲ್ಲ, ಮುಖ ತೋರಿಸ್ಬೇಡಿ ಅಂದರು. ನಾನು ಅವ್ರ ಹೆಸರು ಪ್ರಸ್ತಾಪ ಮಾಡ್ತಾ ಇಲ್ಲ, ಮುಂದೆ ನೋಡೋಣ ಹೇಳ್ತೀನಿ. ಮತ್ತು ಶಿವಮೊಗ್ಗದಿಂದ ಒಂದು ಇಡೀ ಕುಟುಂಬನೇ ಬಂದು ನಮ್ಮಲ್ಲಿ ಮುಡವಟ್ಟು ಕಾಲು ಗೆಣಸು ತೊಗೊಂಡು ಹೋಗಿದ್ರು. ಅವರು ಅಷ್ಟೇ ತುಂಬ ಅದ್ಭುತವಾಗಿದೆ, ತುಂಬ ಆರಾಮಾಗಿದ್ದೀವಿ ಅಂತೇಳಿ ಮತ್ತೆ ನಮಗೆ ಆರ್ಡ್ರ್ ಕೊಟ್ಟಿದ್ದಾರೆ. ನಿಮಗೆಲ್ಲ ತುಂಬ ಥ್ಯಾಂಕ್ಸ್. ನನ್ನ ಎಲ್ಲರ ಹೆಸರು ಮತ್ತು ಎಲ್ಲ ವಿಚಾರ ನಾನು ಹೇಳೋಕ್ಕಾಗಲ್ಲ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಜನ ನಂಬಬೇಕಲ್ವಾ, ನಂಬಿಕೆ ಬರಲ್ಲ ಕೆಲವ್ರಿಗೆ. ನಮ್ಮ ಜೊತೆ ಬಂದಿರೋರಿಗೆಲ್ಲರಿಗೂ ಗೊತ್ತು ಏನೇನು ನಡೀತಾ ಇದೆ ಇದರಲ್ಲಿ ಅಂತ. ಆಮೇಲೆ ಏನು ಹೇಳೋದು, ನಾವು ಇದರಲ್ಲಿ ಮೊದಲಲ್ಲ ಮತ್ತು ಇದರಲ್ಲಿ ಕೊನೆಯವರು ಅಲ್ಲ. ಇದು ನಿರಂತರವಾಗಿ ನಡೀತಾ ಇರುತ್ತೆ. ಇವಾಗ ನಮಗೆ ಗಿಡಗಳ ಜ್ಞಾನ ಬಂದಿರೋದು ನಮ್ಮ ತಾಯಿಯ ಗರ್ಭದಿಂದನೇ ಬಂದಿಲ್ಲ. ನಾವು ಹುಟ್ಟಬೇಕಾದ್ರೂ ಖಾಲಿ ಕೈಯಲ್ಲೇ ಬಂದಿರೋದು, ಹೋಗ್ಬೇಕಾದ್ರೂ ಖಾಲಿ ಕೈಯಲ್ಲೇ ಹೋಗೋದು. ಈ ಸೆಂಟ್ರಲ್ಲಿ ನಮ್ಮ ಅನುಭವಗಳು, ಒಬ್ಬ ವ್ಯಕ್ತಿಯಿಂದ ಒಂದು ವಿಚಾರ ಗೊತ್ತಾಗುತ್ತೆ, ಒಬ್ಬ ಗುರುಗಳಿಂದ ಒಂದು ವಿಚಾರ ಗೊತ್ತಾಗುತ್ತೆ, ಮತ್ತು ಯಾವುದೋ ಪುಸ್ತಕದಿಂದ ಗೊತ್ತಾಗುತ್ತೆ. ಹಾಗೆ ಇನ್ನೊಬ್ಬ ಯಾರೋ ಸಂಘಟನೆ ಇಲ್ಲ ಸಂಘಗಳು, ಅಲ್ಲಿಂದ ಒಂದು ಕೆಲವು ವಿಚಾರಗಳು ಬರುತ್ತೆ. ಅದೇ ರೀತಿ ನಾವು ಯಾವತ್ತೂ ಎಲ್ಲ ತಿಳ್ಕೊಂಬಂದಿರಲ್ಲ. ಏನೇ ಪಡ್ಕೊಂಡಿದ್ರು, ಏನೇ ನಾವು ಗಳಿಸಿದ್ರು ಇಲ್ಲಿಂದನೇ, ಕೊನೆಗೆ ಇಲ್ಲಿ ಬಿಟ್ಟೆ ನಾವು ಹೋಗ್ಬೇಕಾಗುತ್ತೆ. ಅದು ಹೇಳಬೇಕು ಅಂತ ಅನ್ನಿಸ್ತು. ಯಾರಿಂದ ಯಾರೂ ಅಲ್ಲ, ಎಲ್ಲ ಕರ್ಮಾನುಸಾರ ಜೀವನ. ಅದಕ್ಕೋಸ್ಕರ ಹೇಳಿದೆ. ಇವತ್ತಿನ ವಿಶೇಷ ಏನು ಅಂದರೆ, ತುಂಬ ಜನಕ್ಕೆ ಒಂದು ಪ್ರಾಬ್ಲಮ್ ಇದೆ. ನನಗೆ ಕೇಳ್ತಾನೆ ಇರ್ತಾರೆ, ವೀರ್ಯ ವೃದ್ಧಿ ಆಗ್ತಾ ಇಲ್ಲ, ಸ್ವಾಮ್ಸ್ ಕೌಂಟಿಂಗ್ 0 ಆಗಿದೆ, ನನಗಿಲ್ವೇ ಇಲ್ಲ, ಆಗ್ತಾ ಇಲ್ಲ ಅಂತ. ಆ ಒಂದು ಸಮಸ್ಯೆ. ಮತ್ತು ಹೆಣ್ಮಕ್ಳಿಗೆ ಗರ್ಭಚೀಲದಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ. ಅದು ಗಡ್ಡೆ ಇರ್ಬೋದು, ಕಸ ಇರ್ಬೋದು, ಅಂದರೆ ಅಲ್ಲಿ ಗಲೀಜು ಇರ್ಬೋದು, ಆ ಥರ. ಆಮೇಲೆ ಮಂತ್ಲಿ ಸೈಕಲ್ ಸರಿಯಾಗಿ ಆಗ್ತಾ ಇರಲ್ಲ, ಅದರಿಂದನೂ ಸುಮಾರು ಪ್ರಾಬ್ಲಮ್ಗಳಾಗುತ್ತೆ. PCOD ಇರ್ಬೋದು, ಮತ್ತು PCOC ಅದು ಇರ್ಬೋದು, ಈ ರೀತಿ ಸಮಸ್ಯೆಗಳು. ಮತ್ತು ಕೆಲವ್ರಿಗೆ ಪಾದ ಉರಿ, ತುಂಬ ಉರಿ, ಅದು ಡಯಾಬಿಟಿಸಿಂದ ಇರ್ಬೋದು, ಇಲ್ಲ ನರ್ವ್ಸ್ ವೀಕ್ನೆಸ್ಸಿಂದ ಇರ್ಬೋದು, ಪಾದ ಉರಿ. ಕೆಲವರು ತುಂಬ ಸಣ್ಣಗಿರ್ತಾರೆ, ಅವ್ರು ಏನು ತಿಂದರೂ ದಪ್ಪ ಆಗ್ತಾ ಇರಲ್ಲ ಅಂಥವ್ರಿಗೆ. ಹಾಗೆ ಕಣ್ಣು ಉರಿ, ಎದೆಲೂರಿ, ಹೊಟ್ಟೆಲೂರಿ, ಮಸಲ್ಸ್ ಫಿಟ್ನೆಸ್ ಇಲ್ಲ, ಮಸಲ್ಸು ಡೊಳ 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 ಅನ್ನುತ್ತೆ, ಗಟ್ಟಿ ಇಲ್ಲ. ಕೆಲವ್ರಿಗೆ ಇಲ್ಲಿ ಅಲ್ಲಾಡುತ್ತೆ, ಕೆಲವ್ರಿಗೆ ಇಲ್ಲೂ ಅಲ್ಲಾಡುತ್ತೆ. ಆಮೇಲೆ ಈ ಚೆಸ್ಟ್ ಭಾಗಗಳೆಲ್ಲ ಜೋತ್ ಬಿದ್ದುಬಿಟ್ಟಿರುತ್ತೆ. ಗಂಡು ಮಕ್ಕಳಿಗಾದರೂ ಕೂಡ ಶ್ರಮಕ್ಕೆಲ್ಲ ಜೋತ್ ಬಿದ್ದಿರುತ್ತೆ. ಸೊ ಅಂಥವರೆಲ್ಲ ಈ ಥರ ಏನೇ ಸಮಸ್ಯೆ ಇದ್ರೂ ಈ ಸಮಸ್ಯೆಗೆಲ್ಲ ಒಂದು ಗಿಡ ತೋರಿಸ್ಕೊಡ್ತೀನಿ ಇವತ್ತು. ನಾವು ಅದನ್ನು ಸಂಸ್ಕೃತದಲ್ಲಿ ಗೋಶುರ ಅಂತ ಕರಿತೀವಿ. ನೀವು ಮಾಮೂಲಿ ಭಾಷೆಯಲ್ಲಿ ಅದು ನೇಗಿಲ ಮುಳ್ಳು ಅಂತ ಕರೀತಾರೆ. ತಮಿಳಲ್ಲಿ ಅದನ್ನು ಆನೆ ನೆರೆಂಜಲ್ ಅಂತ ಕರೀತಾರೆ. ಆನೆ ನೆರೆಂಜಲ್ ಅಂತ ಏನಕ್ಕೆ ಕರೀತಾರೆ ಅಂದರೆ, ಅದಕ್ಕೆ ಆನೆ ಆ ಗಿಡ ಇರೋ ಜಾಗಕ್ಕೆ ಬರೋದೇ ಇಲ್ಲ. ದೂರದಿಂದ ಅಕಸ್ಮಾತ್ ಆನೆಗೆ ತುಂಬ ಸ್ಮೆಲ್ ಕಂಡುಹಿಡಿಯುತ್ತೆ. ಆನೆ 3 ಕಿಲೋಮೀಟ್ರಲ್ಲಿ ಒಬ್ಬ ವ್ಯಕ್ತಿ ಬಂದಿದ್ದಾನೆ ಕಾಡು ಒಳಗಡೆ ಅಂದರೂ ಕೂಡ ಆನೆಗೆ ಗೊತ್ತಾಗುತ್ತೆ. ಅದಕ್ಕೆ ಆನೆ ಕೈಲಿ ಸಿಗಾಕೊಂಬಾರ್ದು, ಓಡೋಗ್ಬೇಕು ಅಂತ ಹೇಳ್ತಾರೆ. ಆನೆಗೆ ಅಷ್ಟು ಸ್ಮೆಲ್ಲು ಇರುತ್ತೆ, ಅಬ್ಸರ್ವ್ ಮಾಡೋ ಅಷ್ಟು ಕೆಪಾಸಿಟಿ. ಆ ಗಿಡ ಅಷ್ಟು ದೂರದಲ್ಲಿ ಇದೆ ಅಂದರೆ ಆನೆ ತನ್ನ ದಿಕ್ಕನ್ನು ಬದಲಿಸುತ್ತೆ. ಏನಕ್ಕೆ ಅಂದರೆ, ಆನೆ ಕಾಲು ನೋಡಿರ್ಬೋದು, ಅದ್ರ ಮೇಲೆ ಏನು ಸಿಕ್ಕಿದ್ರೂ ಅಪ್ಪಚ್ಚಿ, ಮನುಷ್ಯ ಸಿಕ್ಕಿದ್ರೂ ತುಳಿದ್ರೆ ಚಟ್ನಿ ಆಗ್ಬಿಡ್ತಾನೆ. ಆದ್ದರಿಂದ ಅಂಥ ಆನೆ ಕೂಡ ಈ ಗಿಡದ ಮೇಲೆ ಹೋಗೋಕ್ಕೆ ಭಯ ಬೀಳುತ್ತೆ. ಏನಕ್ಕೆ ಅಂದರೆ, ಈ ಮುಳ್ಳೆ ಆ ರೀತಿ ಇರುತ್ತೆ. ಆ ಗಿಡ ತೋರಿಸ್ತೀನಿ ನಿಮಗೆ, ನೋಡಿ ಇದೆ ಆ ಗಿಡ ಹೆಂಗಿದೆ. ನೇಗಿಲ ಮುಳ್ಳು ಅಂತ ಕರೀತಾರೆ. ಹೂವು ನೋಡಿ ಈ ಥರ ಇರುತ್ತೆ, ಕಾಣಿಸ್ತಾ ಇದೆಯಲ್ವಾ? ಹೂವು ಈ ಥರ ಇರುತ್ತೆ. ಇದರಲ್ಲಿ ಬೀಜಗಳಿರುತ್ತೆ ನೋಡಿ, ಈ ಬೀಜಗಳೇ ಮುಳ್ಳು. ಹೆಂಗಿದೆ ಮುಳ್ಳು? ಆನೆಯ ಪಾದ ಇರುತ್ತಲ್ಲ, ಆನೆದು ಪಾದ, ಆ ಪಾದದ ಕೆಳಗಡೆ ನಾವು ಬೆಲೂನ್ ಊದಿದ್ರೆ ಬೆಲೂನ್ ಹೆಂಗೆ ದಪ್ಪ ಆಗುತ್ತೆ, ಅದೇ ರೀತಿ ಆನೆ ಕಾಲು ಕೆಳಗಡೆ ಇರುತ್ತೆ.
ಇದೇನಾದರೂ ಆನೆಗೆ ಚುಚ್ಕೊಂಡ್ರೆ ಆನೆ ತುಂಬ ಸಂಕಟ ಪಡುತ್ತೆ. ಅದರಿಂದ ಈ ಗಿಡದ ಸ್ಮೆಲ್ ಆನೆಗೆ ಗೊತ್ತಾಗುತ್ತೆ. ಈಗ ಗಿಡ ಇಲ್ಲಿದೆ ಅಂತ ಹೇಳ್ಬಿಟ್ಟು ಆನೆ ಆ ಕಡೆ ಬರಲ್ಲ, ದಿಕ್ಕು ಬದಲಾಯಿಸುತ್ತೆ. ಇದನ್ನು ತಮಿಳ್ನಾಡಲ್ಲಿ ನಮ್ಮ ಗುರುಗಳು ಕಡೆ ಒಬ್ಬರು ನಮ್ಗೆ ಹೇಳಿದಿದ್ದು. ಅವರು ಅವರು ಬಾಳೆ ಗಿಳೆ ಬೆಳೆದಿರ್ತಾರೆ. ಅವರು ಸುತ್ತ ಈ ಗೋರಕ್ಷದ ಮುಳ್ಳು ತೊಗೊಂಬಂದು ನಾಟಿ ಮಾಡಿ ಇಡೀ ಜಮೀನು ಸರೌಂಡಿಂಗ್ ಇದನ್ನು ಬೆಳೆಸ್ತಾರೆ. ಏನಕ್ಕೆ ಅಂದರೆ ಆನೆ ಬರ್ದಿರ ಇರಲಿ ಅಂತ. ಅದನ್ನು ತುಂಬ ಜನ ಅದನ್ನೆಲ್ಲ ಸ್ಟಡಿ ಮಾಡಿದ್ದಾರೆ, ಮಾಡಿ ಹೇಳ್ತಿರೋದು. ಆಮೇಲೆ ಇದ್ರದ್ದು ಬಗ್ಗೆ ನಿಮಗೆ ಆಯುರ್ವೇದಿಕ್ ಪುಸ್ತಕಗಳಲ್ಲಿ ತುಂಬ ಚೆನ್ನಾಗಿ ಬರೆದಿರ್ತಾರೆ. ಆಮೇಲೆ ಯೂರಿನ್ನು ಬ್ಲಾಕ್ ಆಗ್ತಾ ಇದೆ ಸರ್, ಯೂರಿನ್ ಉಯ್ಬೇಕಾದ್ರೆ ನನಗೆ ಅದು ಪಾಸ್ ಮಾಡಬೇಕಾದ್ರೆ ಕರೆಂಟ್ ಹೊಡೆದಂಗೆ ಆಗುತ್ತೆ, ಏನೋ ಒಂಥರ ನನಗೆ ಹಿಡ್ಕೊಂಡಂಗೆ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಅವರು ಕೂಡ ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಹಾಗೆ ಇದನ್ನು ಸುಮಾರು ಜನ ಏನು ಅನ್ಕೊತಾರೆ ಅಂದರೆ ಬರೀ ಇದು ಕಿಡ್ನಿಲಿ ಕಲ್ಲು ತೆಗೆಯುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಕಿಡ್ನಿಲಿ ಕಲ್ಲು ತೆಗಿಯೋಕ್ಕೂ ಇದು ಅದ್ಭುತವಾಗಿ ಕೆಲ್ಸಕ್ಕೆ ಬರುತ್ತೆ ಅಷ್ಟೇ ಅಂದ್ಕೊಂಡಿದ್ದಾರೆ. ಬಟ್ ಆದರೆ ನಾನು ಇಷ್ಟೊತ್ತು ಹೇಳಿದ್ನಲ್ಲ ತುಂಬ ವಿಚಾರ, ಆ ವಿಚಾರಗಳಿಗೆಲ್ಲ ಇದು ಕೆಲ್ಸಕ್ಕೆ ಬರುತ್ತೆ. ಯಾರ್ಯಾರಿಗೆ ಆ ಥರ ಸಮಸ್ಯೆಗಳಿದೆಯೋ ಅವ್ರು ಇದರಲ್ಲಿ ಏನು ಮಾಡ್ಕೊಬೇಕು, ಇದ್ರ ಸಮೂಲ ಕೂಡ ಔಷಧಿನೇ. ಇದ್ರದ್ದು ಬೇರು, ಕಾಂಡ, ಎಲೆ, ಹೂವು, ಈ ಬೀಜ ಎಲ್ಲವೂ ಔಷಧಿನೇ. ಇವತ್ತು ವಿಶೇಷವಾಗಿ ಗಂಡಸ್ತನನ ಸ್ಟ್ರಾಂಗ್ ಮಾಡುವಂಥ ವಿಚಾರ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ಯೂರಿನ್ನು, ಉರಿಮೂತ್ರ, ಉರಿ, ಆಮೇಲೆ ಹೇಳೋದಲ್ಲ ಹೆಣ್ಮಕ್ಕಳಿಗೆ ಗರ್ಭಚೀಲದಲ್ಲಿ ತೊಂದರೆ, ಆಮೇಲೆ ಕೆಲವರಿಗೆ ಹೆಣ್ಮಕ್ಳಿಗೆ ಏನಂದರೆ ಯೋನಿ ಪೀಠ ಡ್ರೈ ಆಗುತ್ತೆ. ಅವ್ರಿಗೆ ಅದು ಆವಾಗ ತುಂಬ ಕಷ್ಟ ಅನಿಸುತ್ತೆ ಅವ್ರಿಗೆ. ಆ ಡ್ರೈ ಆಗೋವಂಥದ್ದು ಕೂಡ ಇದು ಕೋಲ್ಡ್ ಮಾಡುತ್ತೆ. ಇನ್ನೊಂದು ಏನು ಅಂದರೆ ವಾತ, ಪಿತ್ತ, ಕಫ ಮೂರನ್ನು ಇದು ಕಂಟ್ರೋಲಲ್ಲಿಟ್ಟಿರುತ್ತೆ. ಯಾವುದು ಹೈಯಾಗಿ ಬಿಡಲ್ಲ. ವಾತ ಆದರೂ ಸರಿ, ಪಿತ್ತ ಆದರೂ ಸರಿ, ಕಫ ಆದರೂ ಸರಿ ಹೈ ಆಗಲ್ಲ. ಅದು ಮೂರೂ ಒಂದೇ ಸಮ ಕಂಟ್ರೋಲಲ್ಲಿರುತ್ತೆ. ಆ ಥರ ನೋಡ್ಕೊಳ್ಳುತ್ತೆ. ಇದನ್ನು ಒಣಗಿರೋ ಬೀಜಗಳು ಸಿಗುತ್ತೆ ನಿಮಗೆ ಗ್ರಂಥಿಗೆ ಅಂಗಡಿಲಿ ಹೋಗಿ ಕೇಳಿ. ನಮ್ಮ ಥರ ಕಾಡಲ್ಲಿ ಯಾಕಾಗಲ್ಲ ಎಲ್ಲರೂ. ಗ್ರಂಥಿಗೆ ಅಂಗಡಿಯಲ್ಲಿ ಹೋಗ್ಬಿಟ್ಟು ಈ ನೇಗಿಲ ಮುಳ್ಳು ಕೇಳಿ, ಒಣಗಿರೋದು ಕೊಡ್ತಾರೆ, ತೊಗೊಂಬನ್ನಿ. ಅರೆಬೆರಿಯಾಗಿ ಕುಟ್ಬಿಟ್ಟು ಇದ್ರ ಜೊತೆಗೆ ಸ್ವಲ್ಪ ನಮ್ಮ ಕೊತ್ತಂಬರಿ ಬೀಜ ಇದೆಯಲ್ವಾ, ಧನಿಯಾ, ಅದನ್ನು ಒಂದು ಸ್ವಲ್ಪ, ಇದನ್ನೊಂದು ಸ್ವಲ್ಪ ಕುಟ್ಬಿಟ್ಟು ಕಷಾಯ ಮಾಡ್ಕೊಂಡು ಕುಡಿದ್ರೆ ಕೆಮ್ಮು ಕಫ ವಾಸಿ ಆಗ್ಬಿಡುತ್ತೆ. ನಾನಾ ವಿಕಾರದ್ದು ಏನೂ ಹಾಕೋದು ಬೇಡ. ಇನ್ನೂ ತುಂಬ ಗಂಟ್ಲಲ್ಲಿ ಇಚ್ಚಿಂಗ್ ಜಾಸ್ತಿ ಇದೆ ಅಂದರೆ ಒಂದು ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಒಂದು 4-5 ಕಾಳಷ್ಟು ಮೆಣಸು, ಕರಿಮೆಣಸು ಹಾಕ್ಕೊಂಡು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಕಫ ಇಮ್ಮಿಡಿಯೇಟ್ ಮಾಯ ಆಗುತ್ತೆ. ಅದು ಬಿಟ್ಟು ಇದನ್ನು ಪೌಡ್ರ್ ಮಾಡಿ 2 ಥರ ತೊಗೊಬೋದು, ರಸ ಮತ್ತು ಲೇಹ. ಲೇಹವಾಗಿ ತೊಗೊಬೇಕು ಅಂದರೆ ಇದಕ್ಕೆ ಮಿಕ್ಸಿಂಗ್ಗಳೆಲ್ಲ ಬರುತ್ತೆ, ಅದೆಲ್ಲ ಮತ್ತೆ ಬೇರೆ ಬೇರೆ ಗಿಡಗಳಲ್ಲೆಲ್ಲ ಹಾಕಬೇಕು. ಅದು ಲೇಹ ಮಾಡ್ಕೊಳ್ಳೋ ರೀತಿ. ನಿಮಗೆ ಬರೀ ರಸದ ಮಾತ್ರ ಹೇಳ್ತೀನಿ. ಹೇಗೆ ಅಂದರೆ ಈ ಮುಳ್ಳುಗಳ್ನ ಒಣಗಿರೋದು ಕೊಡ್ತಾರೆ, ನೀವು ಅದನ್ನು ಪೌಡ್ರು ಸಿಗುತ್ತೆ, ಇಲ್ಲ ತೊಗೊಂಬಂದು ಪೌಡ್ರು ಮಾಡ್ಕೊಂಬಿಟ್ಟು ಒಂದು ಗ್ಲಾಸ್ ನೀರಿಟ್ಬಿಟ್ಟು ಒಂದು ಅರ್ಧ ಸ್ಪೂನ್ ಆ ಪೌಡ್ರ್ ಹಾಕಿ ಅದನ್ನು ಲೋ ಫ್ಲೇಮಲ್ಲಿ ಕುದಿಯೋಕ್ಕೆ ಬಿಡಬೇಕು. ಲೋ ಫ್ಲೇಮಲ್ಲಿ ಕುದಿಯೋಕ್ಕೆ ಬಿಟ್ಟಮೇಲೆ ಅದು ಇನ್ನೂ ಒಂದು ಅರ್ಧ ಆಗುತ್ತೆ. ಅದನ್ನು ನೀವು ಬೆಳಿಗ್ಗೆ ನಾಷ್ಟ ಆದಮೇಲೆ, ರಾತ್ರಿ ಊಟ ಆದಮೇಲೆ ತೊಗೊತಾ ಇದ್ದರೆ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರಲಿ, ಒಂದು ಸ್ವಾಮ್ಸ್ ಕೌಂಟಿಂಗ್ ಇಲ್ಲ, 0 ಇದೆ, ಕಮ್ಮಿ ಇದೆ, ಶಕ್ತಿ ಇಲ್ಲ ಸ್ವಾಮ್ಸಲ್ಲಿ, ಅದಕ್ಕೂ ಕೆಲಸ ಬರುತ್ತೆ. ವೀರ್ಯ ವೃದ್ಧಿ ಮಾಡುತ್ತೆ. ಆಮೇಲೆ ಗಂಡಸ್ತನನ ಇಂಪ್ರೂವ್ ಮಾಡುತ್ತೆ. ಮತ್ತು ಯೂರಿನ್ ಏನು ಜಾಗ ಇದೆ, ಯೂರಿನ್ ಇನ್ಫೆಕ್ಷನ್ಗಳೆಲ್ಲ ಆಗಿರುತ್ತೆ, ಅದೆಲ್ಲ ಕ್ಲಿಯರ್ ಆಗುತ್ತೆ. ಉರಿ ಮೂತ್ರ ಆಗಲ್ಲ, ಹೊಟ್ಟೆ ಶುದ್ಧಿ ಆಗುತ್ತೆ. ಯಾರು ಜಿಮ್ಗೆ ಹೋಗ್ಬಿಟ್ಟು ದೇಹನ ದಪ್ಪ ಮಾಡ್ಕೊಬೇಕು, ಮಸಲ್ಸ್ನ ಗಟ್ಟಿ ಮಾಡ್ಕೊಬೇಕು ಅಂತಿದ್ದೀರೋ, ಹೆಣ್ಣಾಗಲಿ ಗಂಡಾಗಲಿ ಯಾರೇ ಆಗಲಿ, ಅಲ್ಲಿ ಕೆಲವೊಂದು ಪೌಡ್ರು ಎಲ್ಲ ತೊಗೊತೀರ, ದಯವಿಟ್ಟು ಅದು ನಿಲ್ಲಿಸಿ, ಒಳ್ಳೆಯದಲ್ಲ. ಇದನ್ನು ತೊಗೊಳ್ಳಿ ಸಾಕು. ತುಂಬ ಒಳ್ಳೆ ಅದ್ಭುತವಾದಂಥ ಬಾಡಿ ಬಿಲ್ಡ್ ಮಾಡ್ಬೋದು, ಬಾಡಿನ ಗಟ್ಟಿ ಮಾಡ್ಬೋದು, ಮಸಲ್ಸ್ ಎಲ್ಲ ಬೂಸ್ಟ್ ಮಾಡ್ಬೋದು. ಹೆಂಗೆ ತೊಗೊಬೇಕು ಅಂದರೆ ಇದರ ಒಟ್ಟಿಗೆ ಸ್ವಲ್ಪ ಅಶ್ವಗಂಧ, ಇದೊಂದು 1/4 ಸ್ಪೂನು, ಅದೊಂದು 1/4 ಸ್ಪೂನು, 2 ಸೇರಿ ಅರ್ಧ ಸ್ಪೂನು ಇದು ಪೌಡ್ರ್ ಸಿಗುತ್ತೆ, ಗ್ರಂಥಿಗೆ ಅಂಗಡಿಲಿ ಸಿಗುತ್ತೆ ನಿಮ್ಗೆ. ಇದನ್ನು ಗೋಕ್ಷೂರ ಇಲ್ಲಾಂದರೆ ನೇಗಿಲ ಮುಳ್ಳು ಕೊಡಿ ಅಂದರೆ ಕೊಡ್ತಾರೆ, ಅದರದ್ದು ಪೌಡ್ರು ಸಿಗುತ್ತೆ. ಪೌಡ್ರಿಗಿಂತ ನೀವೇ ತೊಗೊಂಡು ಪೌಡ್ರ್ ಮಾಡ್ಕೊಂಡು ತುಂಬ ಉತ್ತಮ ಅಂತ ಹೇಳ್ತೀನಿ. ಪೌಡ್ರಲ್ಲಿ ಕಲಬೆರಕೆ ಇರಬಹುದು, ಬೀಜ ತೊಗೊಂಬಂದರೆ ನೀವು ಮಾಡ್ಕೊಬೋದು. ಇದನ್ನು ಎರಡೂ 1/4 ಸ್ಪೂನು, 2 ಸೇರಿ ಅರ್ಧ ಸ್ಪೂನು. ನಿಮಗೆ ಒಂದೇ ಸಲ ಒಂದೊಂದು ಸ್ಪೂನ್ ಹಾಕೊಳಕ್ಕೆ ಹೋಗಬೇಡಿ, ಬಾಡಿ ಹೀಟ್ ಆಗುತ್ತೆ. ಇದು ಕೋಲ್ಡು, ಅಶ್ವಗಂಧ ಹೀಟು, 2 ಮ್ಯಾನೇಜ್ ಆಗುತ್ತೆ. ಎರಡರಲ್ಲೂ ತುಂಬ ಒಳ್ಳೆ ಬಾಡಿಗೆ ಗಟ್ಟಿ ಮಾಡುವಂಥ ಶಕ್ತಿ ಇದೆ, ಓಕೆನಾ. ಇದನ್ನು ತೊಗೊಂಡು 1/4 ಲೀಟ್ರ್ ಹಾಲಲ್ಲಿ ಒಂದು ಅರ್ಧ ಲೀಟ್ರ್ ನೀರು ಮಿಕ್ಸ್ ಮಾಡಿ ಕುದಿಸೋಕೆ ಸ್ಟಾರ್ಟ್ ಮಾಡಿ. ಅದು ನೀರಿನ ಅಂಶ ಎಲ್ಲ ಹೋದ್ಮೇಲೆ ಹಾಲಿನ ಅಂಶ ಉಳ್ಕೊಳ್ಳುತ್ತೆ, ಅದು ಒಂದು 200 ml. ಅದನ್ನು ನೀವು ಜಿಮ್ಗೆ ಹೋಗೋಕ್ಕಿಂತ ಮುಂಚೆ ಕುಡಿದ್ಬಿಟ್ಟು ಹೋಗ್ಬೋದು,
ಇಲ್ಲ ರಾತ್ರಿ ಊಟ ಆದಮೇಲೆ ಕುಡಿದ್ಬಿಟ್ಟು ಮಲ್ಕೊಬೋದು. ಈ ಥರ ಮಾಡ್ಕೊಂಡು ಬಂದರೆ ನಿಮಗೆ ಬಾಡಿ ಅದ್ಭುತವಾಗಿರುತ್ತೆ, ಹೆಲ್ತಿಯಾಗಿರುತ್ತೆ. ವಾತ, ಪಿತ್ತ, ಕಫ ಎಲ್ಲ ಸಮಾನವಾಗಿದ್ದು ಯಾವುದೇ ಥರ ಅನಾರೋಗ್ಯ ಉಂಟಾಗದಿರ ನೀವು ಚುರುಕಾಗಿ ಇರ್ತೀರ. ಅಷ್ಟು ಶಕ್ತಿ ಇರುತ್ತೆ ದೇಹದಲ್ಲಿ. ಮತ್ತು ಯೂರಿನರಿ ಪ್ರಾಬ್ಲಮ್ಸ್ ಏನೇನಿದೆ ಅದೆಲ್ಲ ಕ್ಲೀನ್ ಆಗುತ್ತೆ. ಈ ಹೆಣ್ಮಕ್ಳಿಗೆ ಆಗಲೇ ಹೇಳ್ದಾಗೆ ಯೋನಿ ಡ್ರೈ ಆಗುತ್ತಲ್ವ, ಆ ಸಮಸ್ಯೆಯಿಂದ ಈಚೆ ಬರ್ಬೋದು. ಮತ್ತು ಈ PCOC ಅದೆಲ್ಲ ಇದೆ ಅಲ್ವಾ, ಅದರಿಂದ ಕ್ಯೂರ್ ಆಗ್ಬೋದು. ಇದೆರಡು ಕ್ಯೂರ್ ಆದರೆ ಥೈರಾಯ್ಡ್ ಬರಲ್ಲ. ಮತ್ತು ಹೊಟ್ಟೆಗೆ ತಂಪಾಗಿರುತ್ತೆ. ಇದನ್ನು ನಾವು ಹೇಳಿದ್ದು ಎರಡು ಮಿಕ್ಸ್ ಮಾಡಿ ತೊಗೊಳ್ಳೋದನ್ನು ಬರೀ ಜಿಮ್ಗೆ ಹೋಗೋರು ಮಾಡ್ಕೊಳ್ಳಿ. ಇಲ್ಲ ನಾನು ಆರೋಗ್ಯವಾಗಿದ್ದೀನಿ ಅಂದರೆ ಏನೂ ಬೇಡ, ಇದೊಂದು ಪೌಡ್ರನ್ನ ಒಂದು 1/4 ಲೀಟ್ರ್ ನೀರು ಹಾಕಿ ಒಂದು 100 ml ಅದು ಇಮ್ರೋಗೋ ಥರ ಬಿಟ್ಟು ಆಮೇಲೆ ಅದನ್ನು ಬೆಳಿಗ್ಗೆ ಬೇಕಾದ್ರೂ ಖಾಲಿ ಹೊಟ್ಟೆಗೆ ಕುಡೀರಿ, ರಾತ್ರಿ ಊಟ ಆದಮೇಲೆ ಕುಡೀರಿ, ದಿವಸಕ್ಕೆ 2 ಸಲ ಕುಡೀರಿ. ವಾರಕ್ಕೆ ಒಂದು 3 ದಿವಸ ಕುಡೀರಿ. ಆರೋಗ್ಯವಾಗಿದ್ದರೂ ಓಕೆ, 3 ದಿವಸ ಕುಡೀರಿ ಸಾಕು. ನಿಮಗೆ ನಾವು ಹೇಳಿದ್ದ ಸಿಮ್ಟಮ್ಸ್ ಎಲ್ಲ ಇದೆ ಅಂದರೆ ಅದು ನಿಲ್ಲೋವರೆಗೂ ಕುಡೀರಿ. ಒಂದು 25 ದಿವಸ, ಒಂದು 20 ದಿವಸ ಕುಡಿದ್ರೆ ಸಾಕು. ಆರೋಗ್ಯವಾಗಿರೋರು ವಾರದಲ್ಲಿ 2 ದಿವಸ ಇದ್ರ ಪೌಡ್ರನ್ನ ನೀವು ಕುಡಿತಾ ಇದ್ದರೆ ತುಂಬ ಒಳ್ಳೆಯದು. ಕಿಡ್ನಿಲಿ ಕಲ್ಲೇ ಉದ್ಭವ ಆಗಲ್ಲ. ಕಿಡ್ನಿಲಿ ಕಲ್ಲಿದ್ರೆ ಹೊಡೆದು ಈಚೆ ಕಳಿಸ್ಬಿಡುತ್ತೆ, ಕುಟ್ಟಿ ಪುಡಿ ಮಾಡಿಬಿಡುತ್ತೆ ಎಂಥ ಕಲ್ಲಿದ್ರು ಕೂಡ. ಮತ್ತು ಡಯಾಬಿಟಿಸ್ ಇರೋರಿಗೆ ಡಯಾಬಿಟಿಸು ರೈಸ್ ಆಗಲ್ಲ. ಒಂದು ಸ್ವಲ್ಪ ಇದು ಕಾಪಾಡುತ್ತೆ. ಡಯಾಬಿಟಿಸು, ಶುಗರ್ ಕಾಯಿಲೆನ, ಆ ಮಧುಮೇಹನ ಸ್ವಲ್ಪ ಕಂಟ್ರೋಲಿಗೆ ತೊಗೊಂಬರುತ್ತೆ. ರಕ್ತದಲ್ಲಿ ಗ್ಲೂಕೋಸ್ ಮಟ್ಟನ ಬೇಗ ರಾಕೆಟ್ ಥರ ಹೋಗಿಬಿಡಲ್ಲ, ಆ ಥರ ಕೆಲಸ ಮಾಡುತ್ತೆ. ಮತ್ತು ಕಫಾಗೆ ಹೇಳಿದ್ದೀನಿ ನಾನು. ಕಫಾಗೆ ಬೇಕಾದರೆ ಇದು ಶುಂಠಿ, ಮೆಣಸು ಮತ್ತು ಇದು ಪೌಡ್ರು ಮತ್ತು ಧನಿಯಾ ಇಷ್ಟನ್ನ ಹಾಕ್ಕೊಂಡು ಒಂದು ಕಷಾಯ ಮಾಡ್ಕೊಂಡು ಕುಡೀರಿ. ತುಂಬ ಒಳ್ಳೆಯದು. ಕಫ ಗಿಫ ಎಲ್ಲ ಕ್ಲೀನಾಗಿ ಈಚೆ ಬಂದ್ಬಿಡುತ್ತೆ. ಕೇಳ್ಬೋದು ಕೋಲ್ಡ್ ಇರೋರು ಕಫ ಹೆಂಗೆ ಕಮ್ಮಿ ಆಗುತ್ತೆ ಅಂದರೆ, ಆಯುರ್ವೇದಿಕ್ ಗಿಡಗಳಲ್ಲಿ ಇರೋವಂಥ ಗುಣಗಳೇ ಅಂಥವು. ಯಾವ ಏನು ಸಮಸ್ಯೆ ಇದ್ದಾಗ ತೊಗೊಂಡಾಗ ಅದು ಇನ್ನೊಂದು ಥರ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದೆಲ್ಲ ನಮ್ಮ ಸ್ವಂತ ಅನುಭವ ಆಗಿರೋದು ನಾವು ಹೇಳ್ತಾ ಇರೋದು. ಆಮೇಲೆ ಈ ಸಮೂಲ ಕೂಡ ಬಳಸ್ಕೊಬೋದು. ಈ ಮುಳ್ಳು ತಿಂದು ತೋರ್ಸೋಕ್ಕಾಗಲ್ಲ. ನಾನು ಈ ಎಲೆಗಳು ಬೇಕಾದ್ರೆ ತಿಂದು ತೋರಿಸ್ತೀನಿ. ಇದರಲ್ಲಿ ಏನು ವಿಷಯ ಇರಲ್ಲ. ನಾವು ತಿಂದು ತೋರಿಸ್ತೀವಿ. ನಾವು ತಿಂತೀವಿ ಅಂತ ನೀವು ತಿನ್ನೋಕೆ ಹೋಗಬೇಡಿ. ನಮಗೆ ಗೊತ್ತಿರುತ್ತೆ, ಅದಕ್ಕೆ ನಾವು ತಿಂತೀವಿ. ನಾವು ಪ್ರಮೋಟ್ ಮಾಡಲ್ಲ ಹಂಗೆ ತಿನ್ನಿ ಅಂತ. ಇದನ್ನು ಕಷಾಯ ಮಾಡ್ಕೊಂಡು ಕುಡೀರಿ. ಎಲೆಗಳದ್ದು ಕಾಂಡದ್ದು ಬೇಕಾಗಿಲ್ಲ, ಬೀಜ ಮಾತ್ರ ತೊಗೊಬೋದು. ಆರಾಮಾಗಿ ಯಾವ ಒಗರು ಯಾವ ಕಸರೆ ಏನೂ ಇರಲ್ಲ, ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ಇದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ಸ್. ಮತ್ತು ಆಗಲೇ ಹೇಳ್ತಾ ಇದ್ವಿ, ನಾವು ಬರಬೇಕಾದ್ರೂ ಖಾಲಿ ಕೈಯಲ್ಲಿ ಬರ್ತೀವಿ, ಹೋಗ್ಬೇಕಾದ್ರೂ ಖಾಲಿ ಕೈಯಲ್ಲಿ ಹೋಗ್ತೀವಿ. ಈ ಆಯುರ್ವೇದ, ಈ ಗಿಡಮೂಲಿಕೆಗಳ ಜ್ಞಾನ, ರಸವಾದದ ಜ್ಞಾನ ಇನ್ನು ತುಂಬ ಇದೆ. ಜ್ಯೋತಿಷ್ಯ, ಅಸ್ತ್ರಮುದ್ರಿಕೆ, ನಾವೇನೂ ಗೊತ್ತಿಲ್ಲ ಅನ್ನೋ ಥರ ಇರ್ತೀವಿ ಅಷ್ಟೇ. ಆದರೆ ನಮ್ಮ ತಾಯಿಯ ಗರ್ಭದಲ್ಲಿದ್ದಾಗಲೇ ನಾನು ಇದನ್ನೆಲ್ಲ ಕಲ್ತ್ಕೊಂಡ್ಬಂದಿಲ್ಲ. ಇಲ್ಲಿ ಕೆಲವರು ವ್ಯಕ್ತಿಗಳು ಮುಖಾಂತರ, ಕೆಲವು ಪುಸ್ತಕಗಳ ಮುಖಾಂತರ, ಕೆಲವರು ಗುರುಗಳಿರ್ತಾರೆ. ತುಂಬ ತುಂಬ ದೊಡ್ಡ ದೊಡ್ಡ ಗುರುಗಳಿದ್ದಾರೆ. ನಂಗೆ ಒಬ್ಬರು ಇಬ್ಬರು ಗುರುಗಳೆಲ್ಲ ತುಂಬ ಜನ ಗುರುಗಳಿದ್ದಾರೆ. ಇದನ್ನು ತುಂಬ ಸಲ ಹೇಳಿದ್ದೀನಿ. ಅದರಿಂದ ಇವ್ರ ಮುಖಾಂತರ ಎಲ್ಲ ತಿಳ್ಕೊಂಡು ನಾವು ನಿಮಗೆ ಹೇಳ್ತಾ ಇರೋದು. ಇವಾಗ ನಮ್ಮ ಮುಖಾಂತರ ಇನ್ನೊಬ್ರು ತಿಳಿಯುತ್ತೆ. ಇಲ್ಲಿ ನಾನೇ ಮೊದಲು ಅನ್ನೋದೇನೂ ಇಲ್ಲ. ನಾನು ಅನ್ನೋದು ಮಹಾನ್ ದೊಡ್ಡ ವಿಚಾರ. ಅದು ನಾನು ಅನ್ನೋದಿಲ್ಲ. ಏನು ಗೊತ್ತಾ, 64 ವಿದ್ಯೆಗಳಿಗೂ ಅಧಿಪತಿ ಸಾಕ್ಷಾತ್ ಶ್ರೀಕೃಷ್ಣ. ಅವನೊಬ್ಬನೇ ಎಲ್ಲರಿಗೂ ಗುರು. ಇಲ್ಲಿ ಯಾರೂ ಗುರು ಇಲ್ಲ. ಕರ್ಮಾನುಸಾರ ಜೀವನ. ಇದನ್ನು ಬಳಸ್ಕೊಳ್ಳಿ, ಒಳ್ಳೆಯದಾಗಲಿ ಅಷ್ಟೇ. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಗುರು ಅಮರ.